ನಮಸ್ಕಾರ ಸ್ನೇಹಿತರೆ, ಗುರುಕುಲ್ ಫನ್ ಲರ್ನಿಂಗ್ ಚಟುವಟಿಕಾಧಾರಿತ ಪಾಠ 52 ನಿಮಗೆಲ್ಲರಿಗೂ ಆದರದ ಸ್ವಾಗತ. Welcome to Gurukul Fun Learning. Today we are in class 52 of activity based learning. ಬಂಧುಗಳೇ, ಈ ಗಿಡವನ್ನು ನೀವು ಗಮನಿಸಿ. ಎಲೆಗಳು ತುಂಬ ಚಿಕ್ಕದಾಗಿದ್ದು ಇದು ಕೂಡ ಒಂದು ಪೊದೆ ರೀತಿಯಲ್ಲಿ ಬೆಳೀತದೆ. ಇದನ್ನು ಪಾಟಲ್ಲಿ ಬಳಸಿದ್ದೇವೆ. ಇದು ಕೂಡ ಒಂದು ಔಷಧೀಯ ಸಸ್ಯ. ಇದರ ಹೆಸರು ನಾಗದಾಳಿ, ನರ್ವಿಷ ಅಂತ ಕೂಡ ಇದನ್ನು ಕರೀತಾರೆ. Today we have a plant here. The leaves of this plant are small. This plant can be grown in pots and it grows like bushes on the ground. This is called Nagadali, also known as Naravisha. ಇದರ ಮಹತ್ವ ಏನು, ಇದರ ಪ್ರಯೋಜನ ಏನು ಅಂತ ಹೇಳೋದನ್ನು ತಿಳಿಯೋಣ ಬನ್ನಿ. Let us learn about the benefits of this plant. ಬಂಧುಗಳೇ, ಈ ಗಿಡವನ್ನು ಗಮನಿಸಿ. ಇದು ಗಿಡದ ಒಂದು ಎಲೆಯ ಒಂದು ತುಂಡನ್ನು ನಾವು ತಂದಿದ್ದೇವೆ. ಇದು ಎಲೆ ಅಲ್ಲ, ಕೊಂಬೆ ಥರ. ಇದು ಸ್ವಲ್ಪ ನೀಲಿ ಬಣ್ಣದಿಂದ ಕೂಡಿದೆ, ನೀಲಿ ಮಿಶ್ರಿತ ಹಸಿರು. ಇದರಲ್ಲಿ ತುಂಬ ಹಸಿರಾಗಿರೋದು ಕೂಡ ಇರ್ತದೆ. ಇದು ಒಂದು ಹಳದಿ ಬಣ್ಣದ ಹೂವನ್ನು ಬಿಡುತ್ತೆ. ಇದು ಹಳದಿ ಬಣ್ಣದ ಹೂವು ಇದು ಬಿಡುತ್ತೆ. ಈ ಗಿಡಕ್ಕೆ ನಾಗದಾಳಿ, ನರ್ವಿಷ, ಸದಾಪು ಅಂತ ಹೇಳುವ ಹೆಸರು ಕೂಡ ಇದೆ. ಒಂದೊಂದು ಕಡೆ ಒಂದೊಂದನ್ನು ಹೇಳ್ತಾರೆ. ಕೆಲವರಿಗೆ 3 ಹೆಸರುಗಳು ಕೂಡ ಗೊತ್ತಿದೆ. ಇದು ಒಂದು ಅಲಂಕಾರಿಕ ಸಸ್ಯವನ್ನಾಗಿ ಮನೆಯಲ್ಲಿ ಬೆಳೀತಾರೆ. ಹಾಗೆ ಇದೊಂದು ಮೂಲಿಕೆ ಸಸ್ಯವೂ ಕೂಡ. ಹಾಗೆ ಇದನ್ನು ಸ್ವಲ್ಪ ಮಟ್ಟಿಗೆ ಕೀಟ ನಿವಾರಕವಾಗಿಯೂ, ಹಾಗೆ ಮನೆಯೊಳಗೆ ಧೂಪ ಕೊಡ್ತೇವಲ್ಲ, ಆ ಧೂಪಕ್ಕೂ ಕೂಡ ಇದನ್ನು ಬಳಸ್ತಾರೆ. ಹೆಚ್ಚಿನ ಬೆಕ್ಕುಗಳು ಇದರ ವಾಸನೆಯನ್ನು ಇಷ್ಟಪಡೋದೇ ಇಲ್ಲ. ಇದ್ದಲ್ಲಿ ಬೆಕ್ಕುಗಳು ತುಂಬ ದೂರದಿಂದ ಹೋಗ್ತವೆ ಅಂತ. ಈ ಚಿಟ್ಟೆಯ ಕೆಲವು ಉಪಜಾತಿಯ ಮರಿಹುಳಗಳು ಈ ಗಿಡಗಳನ್ನು ತಿಂತವೆ. ಇನ್ನೊಂದಷ್ಟು ಪ್ರಯೋಜನವನ್ನು ಮುಂದಿನ ತರಗತಿಯಲ್ಲಿ ಹೇಳ್ತೇನೆ. ಧನ್ಯವಾದಗಳು. Here we have a small branch of Nagadali, Naravisha, also known as Ruta graveolens plant or herb of grace, or also as Sadapu. The leaves of this plant are bluish green, and some plants also have extremely green leaves. This is a medicinal plant. It's also grown as an ornamental or decorative plant. The leaves of this plant are used to some extent as bug repellent and also in dhoop, that is the fragrant smoke. Most cats do not like the smell of this plant. Some varieties of caterpillars eat the leaves of this plant as food. We will learn some more of the uses in the next class. Thanks for learning with us.